ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾನು ಮಾತ್ರ ಚೆನ್ನಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾವಿವತ್ತು ಎಲ್ಲೂ ಹೋಗ್ತಾ ಇಲ್ಲ. ನಾನು ಹೋಗ್ತಾ ಇರೋದು ಇವತ್ತು ನನ್ನ ಗಾಡಿ ತಗೊಂಡು ಅರೌಂಡ್ 2 ವರ್ಷ ಆಯ್ತು ನನಗೆ. ಈಗ ಆಯ್ತು. ಆಮೇಲೆ 2 ವರ್ಷ ಆಗಿದೆಯಲ್ಲ ಗಾಡಿ ತಗೊಂಡು. ಒಂದ್ಸಲ ಮೈಲೇಜ್ನ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಲೀಟರಿಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಒಂದು ಕೆಲಸದ ಮೇಲೆ ಹಿಂಗೆ ಈ ಕಡೆ ಮೈಸೂರು ರೋಡ್ ಹತ್ರ ಬಂದಿದ್ದೆ. ಹೆಂಗು ಮೈಸೂರು ರೋಡ್ ಕಡೆನೆ ಬಂದಿದ್ದೀನಲ್ಲ, ಮೈಸೂರು ರೋಡ್ಗೆ ಹೋಗ್ಬಿಡೋಣ. ಆ ಕಡೆ ಹೋಗ್ಬಿಟ್ಟು ನಾರ್ಮಲ್ ಆಗಿ ಮೈಲೇಜ್ ಚೆಕ್ ಮಾಡಕ್ಕೆ ಯಾವ ರೋಡ್ ಆದ್ರೇನು ಚೆಕ್ ಮಾಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು. ಬೆಂಗಳೂರು ಲೆಫ್ಟ್, ಮೈಸೂರು ರೈಟ್. ನಾವು ಹೋಗ್ಬೇಕಾಗಿರೋದು ಮೈಸೂರು ರೈಟ್. ಮುಂದೋಗಿ ರೈಟ್ ಹಾಕೊಳ್ಳೋಣ. ಇದು ಕೆಂಗೇರಿ. ಇವೆಲ್ಲ ಮುಂದೆ ಹೋಗ್ಬಿಟ್ಟು 2 ಲೀಟರ್ ಪೆಟ್ರೋಲ್ ತಗೊಂಡು ಅಲ್ಲಿಂದ ಗಾಡಿ ಎಂಟಿ ಆಗೋ ತನಕ ಗಾಡಿ ಓಡಿಸ್ತೀನಿ. ಎಂಟಿ ಆದ್ಮೇಲೆ ನೆಕ್ಸ್ಟ್ ಅದನ್ನ 1 ಲೀಟರ್ ಪೆಟ್ರೋಲ್ ಹಾಕ್ಬಿಟ್ಟು ಮೈಲೇಜ್ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಏನ್ ಬರುತ್ತೆ. ಗಾಯ್ಸ್, ಅರೌಂಡ್ 12 ಕಿಲೋಮೀಟರ್ ಬಂದ್ಬಿಟ್ಟೆ. ಪೆಟ್ರೋಲ್ ಎಂಡಲ್ಲಿ ಇದೆ. ಇವಾಗ ಇಲ್ಲೊಂದು ಇಂಡಿಯನ್ ಆಯಿಲ್ ಇದೆ, ಕೇಳೋಣ ಬಾಟಲ್ ಹಾಕ್ತಾರ ಇಲ್ಲ ಅಂದ್ಬಿಟ್ಟು. ಹಾಕಿಲ್ಲ ಅಂದ್ರೆ ಅಷ್ಟೇ. ಅಣ್ಣ ನನಗೆ ಬಾಟ್ಲಿಗೆ ಹಾಕ್ಬೇಕು. ಬಾಟಲ್ಗೆ ಹಾಕ್ತಿರಪ್ಪ. ಕೆಲವೊಂದ್ ಕಡೆ ಹಾಕಲ್ಲ, ಅದಕ್ಕೆ. ಓಕೆ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೋಡ, ಇದಕ್ಕೊಂದ್ ಲೀಟ್ರು ಅದು ಫುಲ್ ಮಾಡೋಣ. ಗಾಯ್ಸ್, ಜಸ್ಟ್ ನಾವು ಪೆಟ್ರೋಲ್ ಹಾಕ್ಸ್ಕೊಂಡೆ. 2 ಲೀಟರ್ ಕೇಳಿದೆ, ಪಾಪ ಹಾಕೊಟ್ರು ಇಂಡಿಯನ್ ಆಯಿಲ್. ಇನ್ನ ಏನಿದ್ರು ಗಾಡಿಲಿರೋ ಪೆಟ್ರೋಲ್ ಖಾಲಿ ಆಗಂತ ಓಡಿಸ್ಬೇಕು ನಾನು. ಗಾಯ್ಸ್, ಇವಾಗ ಅರೌಂಡ್ ನಾನು ಫ್ಯೂಯಲ್ ಎಂಟಿಯಲ್ಲೇ, ಅಂದ್ರೆ ನಾರ್ಮಲ್ ಆಗಿ ಬ್ಲಿಂಕ್ ಆಯ್ತೈತಲ್ವಾ, ಇದು ಬಂದು ಎಂಡಲ್ಲಿ ಇರುತ್ತೆ ಪೆಟ್ರೋಲ್. ಅವಾಗ ಅದ್ರಲ್ಲಿ ನಾನು 62 ಕಿಲೋಮೀಟರ್ ಬಂದ್ಬಿಟ್ಟಿನಿ. ಇನ್ನೂ ಪೆಟ್ರೋಲ್ ಖಾಲಿ ಆಗಿಲ್ಲ. ಕಂಪ್ಲೀಟ್ ಆಗಿ ಡ್ರೈನ್ ಆಗಿದೆ ಗುರು ಒಟ್ಟಲ್ಲಿ ಪೆಟ್ರೋಲ್ ಅನ್ನೋದು. ನಾನು ಇಲ್ಲೆಲ್ಲರೂ ಪೆಟ್ರೋಲ್ ಹಾಕ್ಲೇಬೇಕು ನೋಡಿ. ಸ್ಟಾರ್ಟೇ ಆಗ್ತಿಲ್ಲ. ಅರೌಂಡ್ 66 67 ಕಿಲೋಮೀಟರ್ ಬಂತು. ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ಎಂಡಲ್ಲೇ ಈ ತರ ಬಂತಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಗೆ. ಏನಾದ್ರು ಎಷ್ಟು ಬರ್ಬೋದು ಗೊತ್ತಿಲ್ಲ, ಅಂದಾಜ್ ನನಗೂ. ಅದಕ್ಕೆ ನೋಡ್ಬೇಕಂತೇಳಿ ಬಂದೆ. ಇವಾಗ ರಾಮನಗರ ಸಿಟಿಗಿಂತ ಮುಂದೆ ಬಂದೆ ಚೂರು. ಇಲ್ಲಿ ಪೆಟ್ರೋಲ್ ಹಾಕೋ ಬನ್ನಿ ಚೂರು ನೋಡೋಣ. ನೋಡಿ ಆಯ್ತಾ ಇಲ್ಲ, ಸ್ಟಾರ್ಟ್ ಆಗುತ್ತೆ ಹೋಗ್ಬಿಡುತ್ತೆ. ಇದೇ ರೋಡ್ನೇ ಆಯ್ತಾ ಇರೋದು. ಪೆಟ್ರೋಲ್ ಹಾಕೋಣ ಗಾಯ್ಸ್. ಪೆಟ್ರೋಲ್ ಹಾಕ್ಬಿಟ್ಟು ಇಲ್ಲಿಂದ ಬೆಂಗಳೂರಿಗೆ ಹೋಗೋಣ ಬನ್ನಿ. 2 ಲೀಟ್ರು, 1.5 ಲೀಟರ್ ಕ್ಯಾನ್ ಅಂದು, ಇನ್ನೊಂದು 1 ಲೀಟ್ರದೊಂದು. ಇದ್ರಲ್ಲಿ 3/4 ಲೀಟರ್ ಐತೆ, ಇದ್ರಲ್ಲಿ 1/4 ಐತೆ. ಇದಕ್ಕೀಗ ಪೆಟ್ರೋಲ್ ಹಾಕ್ಬೇಕು ವಾಪಸ್ಸು. ಜಾಸ್ತಿ ಆದ್ರೆ ಕಷ್ಟ ಅಲ್ವಾ ಅಂತ. ಜಾಸ್ತಿ ಆದ್ರೆ ಎಲ್ಲ ಜಾಸ್ತಿನೇ ಐತೆ. ಇದು 1/4 ಲೀಟ್ರು, ಅದಕ್ಕೆ. ಇದು 1 ಲೀಟ್ರು. ನಮಗೆಲ್ಲ ಗೊತ್ತಾಗೋಯ್ತು. ಸರಿನಾ? ನಾನು ಪೆಟ್ರೋಲ್ ಬಂಕ್ ಕೆಲಸ ಸೇರ್ಕೋಬೇಕಾಯ್ತು ಗುರು. ನಾನು ಹೇಳ್ತಾ ಚೆನ್ನಾಗಿ ಮಾಡ್ತೀನಿ. ಆ ಬಡತದ ಅರ್ಜೆಂಟಲ್ಲಿ ಹೆಂಗ್ ಬೇಕಂಗೆ ಹಾಕ್ಬಿಡ್ತು.
ಇವಾಗ 1 ಲೀಟರ್ ಕ್ಯಾನ್ ಒಳಗಿಡೋಣ ಒಂದು. ಇಲ್ಲೇರಪ್ಪ ನೀನು ಬೇಕು. ಇನ್ನೊಂದು ಲೀಟ್ರದ್ನ ಹಾಕುವ. ನೋಡ್ಕೊಂಬಿಡಿ, 1 ಲೀಟರ್ ಹಾಕ್ತಾರೆ, ಜಾಸ್ತಿ ಹಾಕಿಲ್ಲ. ಇದು 1.5 ಲೀಟರ್ ಬಾಟ್ಲಿದು, ಅದಕ್ಕೆ ಎಷ್ಟು ಬಂದಿದೆ 1 ಲೀಟರ್ ಅಂದರೆ. ಹಾಕೋಣ ಬನ್ನಿ. ಈಗ ಇದು ಹಾಕೋಕೆ ಏನಾದ್ರು ಬೇಕಲ್ಲ ಗುರು, ಇಲ್ಲಾಂದ್ರೆ ಎಲ್ಲ ಚಲೋ ಬಿಡುತ್ತೆ. ಒಂದೇ ಸಲ ಎತ್ತಬೇಕು, ಇಲ್ಲ ಹಂಗಾಗಲ್ಲ. ಇದ್ದಾಗೆ ಕ್ಯಾಪ್ಗೆ ಹೋಗ್ಬಿಟ್ರೆ ಹಿಂಗೆ ಇಟ್ಕೊಂಡು ಹಾ ನೋಡ ಹೆಂಗೆ ಹೇಳ್ತಾನೆ ಹುಡುಗ. ಏನ್ ಮಾಡ್ತೀಯ? ಕೆಳಗಿಲ್ಬಿಟ್ಟಿ ಕಣ. ಹಾ ಅದಕ್ಕೆ ನೋಡಿ ಹುಡುಗರೆಲ್ಲ ಹೆಲ್ಪ್ ಮಾಡ್ತೇವೆ ನನಗೆ. ಇಲ್ಲ ಆಗಲ್ಲ ಕಣ ಅಲ್ಲೋಡಲ್ಲಿ. ಇರು. ಹಾ 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 ಹಾ. ಹೋಗೋ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ಸ್. ಉತಾರು ಬಾಯ್. ಥ್ಯಾಂಕ್ಸ್, ಲವ್ ಯು. ನನ್ನ ಕೈಲಾಗದೆ ಈ ವೆಹಿಕಲ್ ಬಂದು ಪಾಪ ಮಾಡ್ಕೊಟ್ರು ಹುಡುಗರು. ಇಲ್ಲಿ ಯಾರ ನಿಯರ್ ಬೈ ಅವ್ರು ಮೋಸ್ಟ್ಲಿ. ಇವಾಗ ಇಲ್ಲಿಂದ ಮೈಲೇಜ್ ಟೆಸ್ಟ್ ಮಾಡ್ಬೇಕು ಗುರು. ಪೆಟ್ರೋಲ್ ಹಾಕಿ ಆಯ್ತು. ಪೆಟ್ರೋಲ್ ಹಾಕ್ಸಿ ನಾನೇ ಹಾಕಿದ್ದೀನಿ ಗುರು. ನೋಡಿ 66.8 ಕಿಲೋಮೀಟರ್ಸು ಇವಾಗಲೂ ಎಂಡಲ್ಲೇ ಐತೆ. ವೈ ಬಿಕಾಸ್ ಪೆಟ್ರೋಲ್ ಹಾಕಿದ್ದು 1 ಲೀಟರ್ ಅಲ್ವಾ, ಅದಕ್ಕೆ. ನೆಕ್ಸ್ಟ್ ಬಂದು ಸ್ಟ್ರೀಟ್ ಮೋಡಲ್ಲೇ 000 ಮಾಡ್ಕೊಬಿಡೋಣ. 66 ಇದೆ ಆಲ್ರೆಡಿ, ಇದನ್ನು 000 ಮಾಡಬೇಕು. ಇದಾಗಲ್ಲ ಗುರು. ಒಂದು ಕಡೆ ನೋಟ್ ಮಾಡ್ಕೊಂಡಿರ್ತೀನಿ. 66.8 ಅಂದರೆ 67 ಕಿಲೋಮೀಟರ್ ಲೆಕ್ಕ ಗುರು. 60 ಕಿಲೋಮೀಟರ್ ಅಂದರೆ ಪೆಟ್ರೋಲ್ ಹಾಕಿದ್ದಾಯ್ತು. ಚೂರು ಗಾಡಿ ಆನ್ ಮಾಡಿ ಬಿಟ್ಟಿದ್ದೀನಿ. ಇಲ್ಲಿಂದ ಮನೆಗೆ ಎಕ್ಸಾಕ್ಟಾಗಿ 52 ಕಿಲೋಮೀಟರ್ ತೋರಿಸ್ತಾ ಇದೆ. 50 ಕಿಲೋಮೀಟರ್ ಬರುತ್ತಾ ಮೈಲೇಜು. ನಮ್ಮ ಎಂಟಾರ್ಕ್ ನೋಡೋಣ. ನಂದು ಬಂದು ಎಂಟಾರ್ಕ್ ಮಿಡಲ್ ವರ್ಷನ್ ಗುರು. 2023 ತಗೊಂಡಿದ್ದು. ವರ್ಷ ಆಗಿದೆ, 2 ವರ್ಷ ಆದಮೇಲೆ. ಫಸ್ಟಿಗೆ ನಾನು ನಾರ್ಮಲ್ ಆಗಿ ಚೆಕ್ ಮಾಡಿರಲಿಲ್ಲ, ಕ್ಯಾಲ್ಕುಲೇಟ್ ಮಾಡ್ತಿದ್ನಲ್ವ ಫುಲ್ ಟ್ಯಾಂಕ್ ಮಾಡ್ತಿದ್ದಾಗೆಲ್ಲ. ಅವಾಗೆಲ್ಲ ಅರೌಂಡು 40-45 ಪ್ಲಸ್ ಬರೋದು ಹಿಂಗೆ. ಕೆಲವೊಂದ್ಸಲ ಹೈವೇಗಳಿದ್ರೆ 50, 52, 53 ಹಿಂಗೆ ಬರೋದು. ಇವಾಗ ನೋಡೋಣ ಎಷ್ಟು ಬರುತ್ತೆ ಅಂದ್ಬಿಟ್ಟು ಮನೆ ತನಕ ಹೋಗೋಣ. ಮನೆ ತನಕ ಹೋದ್ಮೇಲೆ ಅಲ್ಲಿ ಗೊತ್ತಾಗುತ್ತೆ ಏನಿರ್ತ ಅಂದ್ಬಿಟ್ಟು. ಬನ್ನಿ ಹೋಗುವ. ಇಲ್ಲಿಂದ ವಾಪಸ್ ರಾಮನಗರದಿಂದ ಬೆಂಗಳೂರು ಕಡೆ ಒಬ್ರನ್ನ ಮೀಟ್ ಮಾಡೋದಿದೆ, ಫ್ರೆಂಡ್ನ. ಅವ್ರನ್ನ ಮೀಟ್ ಮಾಡ್ಕೊಂಡು ಹಂಗೆ ಅಲ್ಲಿಂದ ವಾಪಸ್ ಮನೆ. ಅರೌಂಡ್ ಎಷ್ಟು ಬರುತ್ತೆ ನೋಡೋಣ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ 40 ಇಲ್ಲಾಂದರೆ 45 ಪ್ಲಸ್ ಅಷ್ಟೇ ಬರಬೇಕು. ಇನ್ ಕೇಸ್ ಜಾಸ್ತಿ ಬಂತಂದ್ರೆ ಇನ್ನೂ ಖುಷಿನೇ. ಎಷ್ಟು ಬರುತ್ತೆ ಅಂತೇಳಿ ನನಗೆ ಐಡಿಯಾನೂ ಇಲ್ಲ ಇನ್ನೂ, ಯಾಕಂದರೆ ಫುಲ್ ಎಂಡ್ ಮಾಡಿದ್ದೆ. ಇವತ್ತೇ ಫಸ್ಟ್ ಟೈಮು ನಾನು ಕಂಪ್ಲೀಟ್ ಡ್ರೈವ್ ಮಾಡಿ ನಾನು ಎಡೆ ಚಾರ್ಜ್ ಇವತ್ತೇ ಫಸ್ಟು. ಸೊ ಹಾಗಾಗಿ ಅದಕ್ಕೆ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ 67 ನೋಡಿ, ಕರೆಕ್ಟಾಗಿ 67 ಇದೆ. ನೋಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ನಾನು ಗಾಡಿ ನಿಲ್ಲಿಸ್ಬೇಕಾದ್ರೆ ಎಷ್ಟಿರುತ್ತೆ ನೋಡೋಣ ಎಂಡಲ್ಲಿ. ಬನ್ನಿ ಸಿಗುವ, ನೆಕ್ಸ್ಟ್ ಅಲ್ಲಿ ಸಿಗೋಣ ಬನ್ನಿ ಗಾಯ್ಸ್. ಪೆಟ್ರೋಲ್ ಮುಗಿದು ಹೋಗಿದೆ. ಇಲ್ಲಿ ನೋಡಿ ಫುಲ್ಲು ಖಾಲಿ. ಇವಾಗ ಮುಂದೆ ಅಲ್ಲಿ ಪೆಟ್ರೋಲ್ ಹಾಕೋಣ, ನೋಡೋಣ ಬನ್ನಿ ಎಷ್ಟು ಬಂದಿದೆ ಅಂತ. ಸ್ಟಾರ್ಟ್ ಐತೆ ಎಲ್ಲ. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಅದು ಹೆಂಗೆ ಅಂದರೆ ಇಲ್ಲಿಂದ 100 ಮೀಟ್ರ್ ಹೋಗುತ್ತೆ, ನಿಂತು ಹೋಗುತ್ತೆ ಅಲ್ಲಿ. ಸೊ ಆ ಥರ. ಸೊ ಬನ್ನಿ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಪೆಟ್ರೋಲ್ ಹಾಕೋಬಿಡೋಣ.
ನೋಡಿ ಇದ್ರಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಅರೌಂಡ್ 109 ನಿಮಿಷ. ಇದ್ರಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, 109.8 ಕಿಲೋಮೀಟ್ರು. ಅಲ್ಲಿ ಬಂದು ಇದ್ದಿದ್ದು ನಾನು ಪೆಟ್ರೋಲ್ ಹಾಕ್ಬೇಕಾದ್ರೆ 67 ಕಿಲೋಮೀಟರ್ಸ್ ಇತ್ತು. ಅಲ್ಲಿಗೆ 67, 77, 87, 97, 107, 40 ಪ್ಲಸ್ 3 43 ಕಿಲೋಮೀಟರ್ಸ್ ಕೊಡುತ್ತೆ ಗುರು. ಆರಾಮಾಗಿ 43 ಕೊಡುತ್ತೆ. ಫುಲ್ ಡ್ರೈ ಆಗಿದೆ. ಸೊ ಇರಿ ಪೆಟ್ರೋಲ್ ಹಾಕ್ಬಿಡೋಣ ಇನ್ನೊಂದು. ಗಾಯ್ಸ್ ಪೆಟ್ರೋಲ್ ಹಾಕಿದೆ. ಇಲ್ಲಿ ನೋಡಿ ಇನ್ನೊಂದು ಬಾಟ್ಲ್ ಒಳಗೆ ಇಟ್ಕೊಂಡಿದ್ದೀನಿ. ನಾನೆಲ್ಲ ಬಿಸಾಡಲ್ಲ ಗುರು, ನನ್ನ ಪರಿಸರನ ಕಾಪಾಡೋಣ ಅಂತ ಹೇಳ್ಬಿಟ್ಟು ನಾನೇ ಬಿಸಾಡ ಸರಿ ಬರಲ್ಲ ಅಲ್ವಾ. ಸೊ ಹಾಗಾಗಿ ಸೊ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಇನ್ನೇನಿಲ್ಲ, ಇಲ್ಲಿಂದ ಬನ್ನಿ ಅದು ಹೇಳ್ತೀನಿ ಎಷ್ಟಾಯ್ತು ಏನಾಯ್ತು ಅಂದ್ಬಿಟ್ಟು. ಗಾಯ್ಸ್ 2 ವರ್ಷದಿಂದ ನಾನು ಎಂಟಾರ್ಕ್ನ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಒಂದೊಳ್ಳೆ ಖುಷಿ ಇದೆ. ಯಾಕಂದ್ರೆ ಅದರಲ್ಲಿ ಒಂದು ಪ್ಲಸ್ ಏನಂದ್ರೆ 2 ಮೋಡ್ ಇದೆ, ಒಂದು ಸ್ಟ್ರೀಟ್ ಮೋಡು, ಇನ್ನೊಂದು ರೇಸ್ ಮೋಡು, ಇದೆರಡಿದೆ. ಇಲ್ಲಿ ಸ್ಟ್ರೀಟ್ ಮೋಡ್ ಅಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 90 ತನ ಹೋಗ್ಬೋದು ಅಷ್ಟೇ, 90 ಸ್ಪೀಡ್ ಅಲ್ಲಿ. ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಆಗಲ್ಲ, ಅದಕ್ಕಿಂತ ಜಾಸ್ತಿ ಕೊಟ್ಟು ಇಲ್ಲ ಅವನು. ಇನ್ನೊಂದೇನಂದ್ರೆ ಇದರಲ್ಲಿ ರೇಸ್ ಮಾಡಲ್ ಆದ್ರೆ ನಿಮಗೆ ಅರೌಂಡ್ ಹೋಗ್ಬೋದು 120, 125 ಪ್ಲಸ್ ಹೋಗ್ಬೋದು. ನಾನೇ ಅದರಲ್ಲಿ 115, 120 ಈ ಸ್ಪೀಡಲ್ಲಿ ಹೋಗಿದ್ದೀನಿ. ಆದ್ರೆ ಏನು ಎಂಥದ್ದು ಆಗಿಲ್ಲ, ಶೇಕ್ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಾರಲ್ವಾ, ಅದೇನೂ ಆಗಿಲ್ಲ ಗಾಯ್ಸ್. ಆರಾಮಾಗಿ ಹೋಗಿದ್ದೀನಿ. ಮಸ್ತ್ ಒಂಥರ ಕಂಫರ್ಟಬಲ್ ಇದೆ ಈ ಗಾಡಿ ಓಡಿಸ್ಲಿಕ್ಕೆ. ಮತ್ತೆ ಆಫ್ ರೋಡ್ ಕೂಡ ಮಾಡಿದ್ದೀನಿ, ನೋಡಿದಿರಿ ನೀವೇ ಲಾಸ್ಟ್ ಲಾಗಲ್ಲಿ ಆಫ್ ರೋಡ್ ಮಾಡಿದ್ದೀನಿ ಇದ್ರಲ್ಲೇ. ಸೊ ಆಫ್ ರೋಡಿಗಾಗ್ಲಿ ನಾರ್ಮಲ್ ರೋಡ್ಗಾಗ್ಲಿ, ಅದನ್ನ ಬಿಟ್ಟು ನೀನು ಎಲ್ಲಾದ್ರೂ ಔಟಿಂಗ್ ಹೋಗ್ತೀನಿ ಗುರು, ಲಾಂಗ್ ಹೋಗ್ತೀನಿ ಅಂದ್ರೂ ಆರಾಮಾಗಿ ಪಿಕಪ್ ಕೊಡುತ್ತೆ. 40 ಪ್ಲಸ್ ಕೊಟ್ಟು ಸಾಕಲ್ಲ ಗುರು ಮೈಲೇಜ್, ಇನ್ನೇನ್ ಬೇಕು ಗುರು. 5 ಲೀಟರ್ ಪೆಟ್ರೋಲ್ ಅಂದ್ರೆ 200 ಕಿಲೋಮೀಟರ್ ಬರುತ್ತೆ ಆರಾಮಾಗೆ, ಅದಕ್ಕಿಂತ ಜಾಸ್ತಿ ಬೇಕಾ? ಸೊ ಇದು ಬೆಸ್ಟ್ ನನಗೆ ನೋಡಿದ ಪ್ರಕಾರ. ಅನಿಸಿಕೆ ಏನಂತ ಹೇಳಿದ್ರೆ ಗುರು, ಮಿಡಲ್ ವರ್ಷನ್ ಯಾರ್ಯಾರ ಹತ್ರ ಇದೆ ಅವರೆಲ್ಲ ಬೆಸ್ಟ್. ಅವರಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ ನಿಜ ಅದು. ಯಾಕಂದ್ರೆ ಈ ಮಿಡಲ್ ವರ್ಷನ್ ಬಿಟ್ಟಾದ್ಮೇಲೆ ನೆಕ್ಸ್ಟ್ ತಿರ್ಗಾ ಇದನ್ನ ಸ್ಟಾಪ್ ಮಾಡ್ಬಿಟ್ರು. ಮಿಡಲ್ ವರ್ಷನ್ ಆದ್ಮೇಲೆ ನ್ಯೂ ವರ್ಷನ್ ಅಂತ ಹೇಳಿ ಶುರು ಮಾಡಿದ್ರು 24 ಇಂದ. ಹಾಗಾಗಿ ನಾನು ತಗೊಂಡಿದ್ದು ಎಂಡಲ್ಲಿ ಸೆಪ್ಟೆಂಬರ್ ಅಲ್ಲಿ ತಗೊಂಡೆ ನಾನು. ಓಕೆ, ಇಷ್ಟೆಲ್ಲ ಇದ್ರೆ ಸಾಕಲ್ಲ ಗುರು. ಇನ್ನೇನು ಬ್ರೇಕಿಂಗ್ ಪವರ್ ಕೇಳೋದೇ ಬೇಡ. ಬ್ರೇಕ್ ಆಗ್ಲಿ, ಇನ್ನು ಗಾಡಿ ಪವರ್ ಆಗ್ಲಿ, ಗಾಡಿ ಪವರ್ ಎಲ್ಲ ಒಂದು ಮೊಪೆಟ್ ಗಾಡಿ ಏನಿದಾವೆ ಅವಕ್ಕಿಂತ ಜಾಸ್ತಿನೇ ಇದಾವೆ. ಇದು ಬಂದು ಕಾಂಪಿಟೇಟರ್ SR 150, ಏಪ್ರಿಲಿಯಾ 150 ಏನಿದೆ ಅಲ್ವಾ, ಆ ಏಪ್ರಿಲಿಯಾ 150ಗೆ ನಮ್ಮ ಎಂಟಾರ್ಕ್ ಒಂದು ಟಕ್ಕರ್ ಕೊಡುವಂಥದ್ದು. ಓವರಾಲ್ ನನ್ನ ಮಾರ್ಕ್ 93 93 ಅಥವಾ ನನ್ನ ಎಂಟಾರ್ಕ್ ಏನಿದೆ, ಎಂಟಾರ್ಕ್ 125 XP ನಂದು ಎಕ್ಸ್ಟ್ರಾ ಪವರು. ಸೊ ಎಂಟಾರ್ಕ್ XP ಒಳ್ಳೆ ಇದೆ ಗುರು. ಮೈಲೇಜ್ ಮಾತ್ರ ಸಕ್ಕದಾಗಿ ಕೊಡುತ್ತೆ. ಮೈಲೇಜ್ ಇಷ್ಟಿದ್ರೆ ಸಾಕಲ್ಲ, 40, 45 ಬಂತಂದ್ರು ಇನ್ನು ಸಾಕಲ್ಲ ಗುರು. 45 ಬಂದ್ರು ಹೈಯೆಸ್ಟ್ ಆಯ್ತದ ಒಂಥರ. ಓಕೆ, ಬೆಸ್ಟ್ ಇದೆ. ಸೊ ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋತನ ನನ್ನನ್ನು ಫಾಲೋ ಮಾಡ್ತಾ ಇರಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರಿ. ಇನ್ನು ಯೂಟ್ಯೂಬಲ್ಲಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಇನ್ನೂ ಒಳ್ಳೊಳ್ಳೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋತನ ಎಲ್ಲರೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.